ಇನ್ಸ್ಟಾಗ್ರಾಮಲ್ಲಿ ಒಂದು ವಾರದಿಂದ ಈ ವಿಡಿಯೋ ನೋಡಿ ಬಾಯಲ್ಲಿ ನೀರು ಬರ್ತಿತ್ತು. ಅದಕ್ಕೆ ಇವತ್ತು ಟ್ರೈ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಿದ್ದೀವಿ. ಬಟ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ. ಫಸ್ಟ್ 2 ಮೊಟ್ಟೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಆಮ್ಲೆಟ್ಗೆ ಮಿಕ್ಸ್ ಮಾಡ್ಕೊಳ್ಳೋ ಥರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಕಲಸಿ ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಇಲ್ಲೊಂದು ಮೊಟ್ಟೆ ಬೇಯಿಸಿ ಇಟ್ಕೊಂಡಿದ್ದನ್ನು ಈ ಥರ ಒಂದು ಬಾಣಲಿ ಏನಾದರೂ ಸಣ್ಣದಿದ್ದರೆ ಅದಕ್ಕೆ ಹಾಕ್ಕೊಳ್ಳಿ. ನಮ್ಮ ಹತ್ರ ಸಣ್ಣದ ಬಾಣಲಿ ಇರಲಿಲ್ಲ, ಅದಕ್ಕೆ ಒಗ್ಗರಣೆ ಹಾಕೊಳ್ಳೋದ್ರಲ್ಲೇ ಹಾಕ್ತಿದ್ದೀನಿ. ಇದಕ್ಕೆ ಮೊಟ್ಟೆ ಹಾಕ್ಬಿಟ್ಟು ಅದೊಂಚೂರು ಫ್ರೈ ಆಗೋ ಥರ ಬಿಟ್ಟು ಅದು ನೀರು ಇತ್ತಾ ಇಲ್ಲ ಮೊಟ್ಟೆ ಅಂಶನ ಗೊತ್ತಿಲ್ಲ, ಸಿಡಿತಾ ಇತ್ತು ಅದು. ನೋಡಿ ಹೆಂಗೆ ಸಿಡಿತಾ ಇದೆ ಒಳ್ಳೆ. ಇವಾಗ ಅದಕ್ಕೆ ಕಲಿಸ್ಕೊಂಡಿರೋ ಆಮ್ಲೆಟ್ದು ಹಾಕ್ಬಿಡಿ. ಹಾಕ್ಬಿಟ್ಟು ಇವಾಗ ಅದ್ರ ಮೇಲೆ ನಿಮಗೆ ಬೇಕಿದ್ದರೆ ಉಪ್ಪು ಖಾರ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾವು ಉಪ್ಪು ಖಾರ ಎರಡೂ ಹಾಕ್ತಾಯಿದ್ದೀವಿ. ಹಾಕಿದ ಮೇಲೆ ಇವಾಗಲೇ ಆಗಿದ್ದು ಎಡವಟ್ಟು. ಎಷ್ಟು ಚೆನ್ನಾಗಿ ತಿರುಗಿಸ್ತಾರೆ ವೀಡಿಯೋದಲ್ಲೆಲ್ಲ, ನಮಗೆ ತಿರುಗಿಸಿದ್ರು ಬರ್ತಾನೆ ಇರಲಿಲ್ಲ, ಅದು ಕಚ್ಕೊಬಿಟ್ಟಿತ್ತು. ಅದಕ್ಕೆ ಪ್ಲೇಟಿಗೆ ಹಾಕ್ಕೊಂಡು ಹಾಕೋಣ ಅಂತ ಹೋದರೆ ಅದು ಆಲ್ರೆಡಿ ಸೀದೋಗ್ಬಿಟ್ಟೈತೆ, ಕೆಳಗಡೆ ಎಲ್ಲ ಬರ್ತಾನೆ ಇಲ್ಲ. ಅದು ನೋಡಿ ಯಾವ ಗತಿ ಆಗೈತೆ ಅದು. ಅಂತೂ ಇಂಥ ಕಷ್ಟಪಟ್ಟು ದಬಾಕ್ಬಿಟ್ಟು ಮತ್ತೆ ಅದನ್ನು ಉಲ್ಟಾ ಮಾಡಿ ಮತ್ತೆ ಬೇಯಿಸೋಕ್ಕೆ ಇಟ್ವಿ. ನೋಡಿ ಹಿಂಗೆ ಎಷ್ಟು ಪರದಾಡಿದ್ದೀವಿ ಇದೊಂದು ಮಾಡೋಕ್ಕೆ. ಆದರೂ ಪರವಾಗಿಲ್ಲ, ಸ್ವಲ್ಪ ಸೀದೋಯ್ತಷ್ಟೇ, ಆಮೇಲೆ ಚೆನ್ನಾಗೇ ಬಂತು. ಎಲ್ಲ ಒಟ್ಟಿಗಾಯ್ತಲ್ವ. ಇವಾಗ ಕಟ್ ಮಾಡಿಬಿಟ್ಟು ತಿನ್ಕೊಬಿಡಿ. ಬಟ್ ಟೇಸ್ಟ್ ತಿನ್ನೋವಾಗ ಹಾಕಲಿ, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನಿಜವಾಗ್ಲೂ ಟ್ರೈ ಮಾಡಿ, ತುಂಬ ಚೆನ್ನಾಗೈತೆ, ತಿನ್ಕೊಳ್ಳಿ. ಬಟ್ ನಾನು ಸೀದ್ಸಿದ್ದೀನಿ, ನೀವು ಸೀದ್ಸೋಕೆ ಹೋಗಬೇಡಿ. ಓಕೆ, ಬಾಯ್.